ಗೌತಮ್ ಅವರೇ, ನಿಮಗೆ ಗೊತ್ತೇ ಇದೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ದೊಡ್ಡ ದೊಡ್ಡ ಆಸೆಗಳು, ಕನಸುಗಳಿರಲ್ಲ. ಚಿಕ್ಕ ಚಿಕ್ಕ ಖುಷಿಯಲ್ಲೇ ನಾವು ನಮ್ಮ ಜೀವನನ ಕಟ್ಕೋತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಬಡತನದ ಜೀವನ, ಎಲ್ಲದಕ್ಕೂ ಲೆಕ್ಕ ಹಾಕೋದು. ನಾವು ಸಿಕ್ಕದನ್ನೆಲ್ಲ ಕೊಂಡ್ಕೊಳ್ಳಲ್ಲ, ಯಾವ್ದು ಬೇಕೋ ಅದನ್ನು ಮಾತ್ರ ತಗೋತೀವಿ. ಏನಂತೇಳಿ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಮನೆಗೆ ನಾನು ಸೊಸೆಯಾಗಿ ಬರ್ತೀನಿ, ನಿಮ್ಮಂಥ ಬಿಸ್ನೆಸ್ ಮ್ಯಾಗ್ನೆಟ್ನ ಮದುವೆ ಆಗ್ತೀನಿ, ಅದೆಲ್ಲ ಯಾವುದೂ ಇರಲಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಮಿಡಲ್ ಕ್ಲಾಸ್ ಹುಡುಗನ ಮದುವೆ ಆಗ್ತಾಳೆ. ಸೊ ಏನಿರುತ್ತೆ, ನಮ್ಮ ಮನೆ, ನಮ್ಮ ಸಂಸಾರ, ನಾವಿಬ್ಬರು ಗಂಡ ಹೆಂಡತಿ ಬೆಳಿಗ್ಗೆ ಅವಸರವಾಗಿ ರೆಡಿಯಾಗಿ ಆಫೀಸ್ಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು. ಆಮೇಲೆ ಸಂಜೆ ಅವ್ರು ಬರೋಕ್ಕಿಂತ ಮುಂಚೆ ನಾನು ಬಂದು ಕಾಫಿ ರೆಡಿ ಮಾಡಿ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು. ಆಮೇಲೇನು, ಕಾಫಿ ಕುಡಿತಾ ಕುಡಿತಾ ನಿಮ್ಮ ಕೆಲಸ ಹೇಗಿತ್ತು, ನನ್ನ ಇನ್ಸ್ಟಿಟ್ಯೂಟಲ್ಲಿ ಏನಾಯಿತು ಅದನ್ನೆಲ್ಲ ಹೇಳ್ಕೊತೀವಿ. ಆಮೇಲೆ ಕಾಫಿ ಕುಡಿದ್ಮೇಲೆ ಒಂದು ವಾಕಿಗೆ ಹೋಗೋದು. ಅಲ್ಲಿ ಪೆಟ್ಟಿಗೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಹಾಲ್ಕೋವಾ, ನಿಂಬೆಹಣ್ಣು ಮಿಠಾಯಿ ಬರುತ್ತಲ್ಲ, ಆರೆಂಜ್ ಮಿಠಾಯಿ, ಅದನ್ನು ಕೊಂಡ್ಕೊಳ್ಳೋದು. ಅದನ್ನು ತಿಂತ ಮತ್ತೆ ವಾಕ್ ಮಾಡೋದು, ಮತ್ತೆ ಮಾತಾಡೋದು, ನಗೋದು. ಅಂದರೆ ನಿಮಗೆ 5 ಸ್ಟಾರ್ ಹೋಟ್ಲೆಲ್ಲ ಬೇಡ, ಪೆಟ್ಟಿ ಅಂಗಡಿ ಸಾಕು. ಹಾಂ, 5 ಸ್ಟಾರ್ಗೆ ಹೋದರೆ ಅಲ್ಲಿ ತೊಗೊಂಡಿರೋದನ್ನ ತಿಂತ ಮಾತಾಡ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ. ಕರೆಕ್ಟ್. ಅದು ಬಿಡಿ. ಅದಾದಮೇಲೆ ವಾಕ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ತರಕಾರಿ ಅಂಗಡಿಗೆ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಬಾರ್ಗೇನ್ ಮಾಡೋದು. ಹೇಗಾದ್ರೂ ಮಾಡಿ 2 ರೂಪಾಯಿ ಅಂತೂ ಉಳಿಸ್ಕೊಳ್ಳೇಬೇಕು. ಆಗಲೇ ಇವತ್ತೇನೋ ಒಂದು ಮಾಡಿದ್ದೀವಿ, ಅಚೀವ್ ಮಾಡಿದ್ದೀವಿ ಅನ್ನೋ ಖುಷಿ ಸಿಗೋದು. ಅಂದರೆ ಬಾರ್ಗೇನಿಂಗ್ ಕೂಡ ನಿಮ್ಮ ಈ ಡ್ರೀಮ್ ಪ್ಯಾಕೇಜ್ ಭಾಗನಾ? ಚೆನ್ನಾಗಿ ಹೇಳಿದ್ರಿ ನೀವು. ಬಾರ್ಗೇನಿಂಗ್ ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ರೇಡ್ ಮಾರ್ಕು. ಇನ್ಫ್ಯಾಕ್ಟ್ ನಾವು ಬಾರ್ಗೇನಿಂಗ್ ಮಾಡದೆ ಹೋದರೆ ಈ ಪ್ರಪಂಚನೇ ಪ್ರಳಯ ಆಗೋಗ್ಬಿಡುತ್ತೆ. ಬಾರ್ಗೇನಿಂಗ್ ಅನ್ನೋ ಪದನೇ ಹುಟ್ಟಿರೋದು ನಮ್ಮಿಂದ, ಗೊತ್ತಾ? ಬಾರ್ಗೇನಿಂಗ್ಗೆ ಪಿತಾಮಹರು ಅನ್ನಿ. ಹಾಂ, ಹಾಗೂ ಅನ್ಬೋದು. ಬಟ್ ನೀವು ಅದನ್ನೆಲ್ಲ ಬಿಡಿ. ನೋಡಿ, ಇಷ್ಟು ವೀಕ್ ಡೇಸ್ ಕತೆ ಆಯಿತು. ಇನ್ನು ವೀಕೆಂಡ್ಸ್ಗೆ ಬಂದರೆ ಶನಿವಾರ ಈ ಇಡೀ ವೀಕಲ್ಲಿ ಹೆಕ್ಟಿಕ್ ಆಗಿರ್ಬೇಕಾದ್ರೆ ಈ ಮನೆ ಕೆಲಸ ಉಳ್ಕೊಂಡಿರುತ್ತಲ್ಲ, ಅಂದರೆ ಬಟ್ಟೆಗಳೆಲ್ಲ ಸೇರ್ಕೊಂಡಿರುತ್ತಲ್ಲ, ಅದನ್ನು ಕುತ್ಕೊಂಡು ವಾಶ್ ಮಾಡೋದು. ನಾನು ವಾಶ್ ಮಾಡಿದ್ರೆ ನಮ್ಮ ಯಜಮಾನರು ಬಟ್ಟೆ ಒಣಗಾಕೋದು. ನಾನು ಬಟ್ಟೆನ ಮಡಚಿಟ್ರೆ ಅವರು ಅಯನ್ ಮಾಡೋದು. ಓಹೋ, ಕೆಲಸದ ಲಿಸ್ಟೆಲ್ಲ ರೆಡಿ ಮಾಡ್ಬಿಡ್ತಿದ್ದೀರಾ? ಗೌತಮ್ ಅವರೇ, ಪಾರ್ಟ್ನರ್ಸ್ ಅಂದರೆ ಎಲ್ಲನೂ ಶೇರ್ ಮಾಡಬೇಕಲ್ವಾ? ಬರೀ ಬೆಡ್ರೂಮ್ ಶೇರ್ ಮಾಡಿದ್ರೆ ಪಾರ್ಟ್ನರ್ಸ್ ಹೆಂಗಾಗ್ತಾರೆ? ಲೈಫ್ ಪಾರ್ಟ್ನರ್ಸ್ ಆಗಬೇಕಲ್ವಾ? ಸೊ ಎಲ್ಲನೂ ಶೇರ್ ಮಾಡ್ಕೋಬೇಕು. ಕೇಳಿ ಮುಂದೆ ಕೇಳಿ, ರಾತ್ರಿ ಆಗ್ತಿದ್ದಂಗೆ ಟೆರೆಸ್ ಮೇಲೆ ಹೋಗೋದು, ನಕ್ಷತ್ರಗಳು ಎಣಿಸೋದು. ನಕ್ಷತ್ರ ಎಣಿಸ್ತಾ ಆ ಮೊಮೆಂಟಲ್ಲಿ ಬದುಕಬೇಕು, ಕಳೆದು ಹೋಗ್ಬಿಡ್ಬೇಕು ನಾವು. ಅಲ್ಲಿ ಮಲ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಅನಿ, ಏನು ಯೋಚನೆ ಮಾಡ್ತಿದ್ಯಾ? ತಗೋ. ಚೇರ್ಸ್. ಅನಿ, ಹಾಜಿ, ವಾಟ್ಸ್ ರಾಂಗ್ ವಿತ್ ಯು? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನೀನು ಇಲ್ಲಿದೆಯಾ ಅಷ್ಟೇ, ಬಟ್ ನಿನ್ನ ಮೈಂಡ್ ಬೇರೆ ಎಲ್ಲೋ ಇದೆ. ಏನು ಸಮಾಚಾರ? ಹಾಗೇನಿಲ್ವಲ್ಲ, ಐ ಆಮ್ ಓಕೆ. ನೋ, ಯು ಆರ್ ನಾಟ್ ಓಕೆ. ಹೇಳು, ಏನು ವಿಷಯ? ಅದು ಜೈ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳು, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ಪು? ಕಮಾನ್. ನನಗೆ ನಿನ್ನ ಬಗ್ಗೆ ಗೊತ್ತಿರೋದು ತುಂಬ ಕಡಿಮೆ ಜೈ, ಆದರೆ ಅದರಿಂದ ಆಚೆ ಇರೋ ಜೈ ಬಗ್ಗೆ ನಂಗೆ ಗೊತ್ತಿಲ್ಲ. ಇಷ್ಟು ದಿನ ಬರೆದಿರೋ ಈ ಪ್ರಶ್ನೆ ಇವತ್ತು ಯಾಕೆ? ಯಾಕಂದರೆ 2-3 ದಿನದಿಂದ ನಿನ್ನ ಬಗ್ಗೆ ಕೆಲವೊಂದು ಮಾತು ಕೇಳಿಬರ್ತಾ ಇದೆ. ಯಾರೋ ಜಲಸ್ಕಿ ಥರ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆದರೆ ಅದೇ ಮಾತು ನಿಮ್ಮ ಮನೆಯವ್ರ ಕಡೆಯಿಂದ ಕೇಳಿದಾಗ ಸುಮ್ಮನೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಕೇಳಬೇಕು ಅನಿಸ್ತು. ವಾಟ್? ಮನೆಯವರ? ಯಾರು? ಹೆಸರೇನು ಹೇಳಿಲ್ಲ,
ಆದರೆ ಅವನ ಬಗ್ಗೆ ಹುಷಾರಾಗಿರು, ಅವನ ಎದುರು ಕಡೆ ಕಾಣೋ ಥರ ಅಲ್ಲ ಅಂತ ಹೇಳಿದ್ರು. ಅಷ್ಟೇನೋ ಅಥವಾ ಇನ್ನೇನಾದರೂ ಹೇಳದ್ನಾ? ಅಷ್ಟೇ. ಆದರೆ ಅವನು ಹೇಳಿದ ರೀತಿ ನನ್ನ ಮೇಲೆ ಕಾಳಜಿ ಇರೋ ಥರ ಅನಿಸ್ತು. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಒಂದು ವಿಷಯ ಹೇಳ್ತೀನಿ ನೆನ್ಪಿಟ್ಕೋ, ಜಗತ್ತಲ್ಲಿ 1000 ಜನ 1000 ಹೇಳ್ತಾರೆ. ಅದನ್ನೆಲ್ಲ ನಂಬ್ಕೊಂಡು ಜೀವನ ನಡೆಸೋಕ್ಕಾಗಲ್ಲ. ಅದೇ ನಾನು ಅಂದ್ಕೊಂಡೆ. ಆದರೆ ಅವರೊಂದು ಮಾತು ಹೇಳಿದ್ರು. ಏನು? ಅವರು ನೀನು ಬಾಮೈದ ಆಗಬೇಕಂತೆ. ಬಾಮೈದಾನ? ಅವನ ಹೆಸರೇನು? ಗೊತ್ತಿಲ್ಲ, ಆದರೆ ಬಾಮೈದ ಅಂತ ಹೇಳಿದ್ರು. ಇವನೇನಾ? ಹಾಂ, ಇವರೇ ನನ್ನ ಜೊತೆ ಮಾತಾಡಿದ್ದು. ಇಷ್ಟು ದೂರ ಬಂದ್ಬಿಟ್ನಾ? ಜೈ, ಅವ್ರು ನಿಮ್ಮ ಬಾಮೈದ ತಾನೆ? ಅವ್ರಿಗೆ ನಿಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಕು? ನೀವೇ ಹೇಳಿ ಜೈ, ನಾನು ಯಾರ ಮಾತು ನಂಬಬೇಕು? ಕೇಳೋ ಮಾತಾ ಇದು, ಯಾರ ಮಾತು ನಂಬಬೇಕು ಅಂತ? ಬುದ್ಧಿ ಇಲ್ಲ ನಿನಗೆ? ನೋಡುವ ನೀ ಬಾಮೈದ, ಬಾವ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಿಗ್ಯಾರೂ ಆಗಲ್ಲ ಈ ಪ್ರಪಂಚದಲ್ಲಿ. ಎಲ್ಲ ಅವ್ರವ್ರು ನೋಡ್ಕೋತಾರೆ ಅಷ್ಟೇ. ಬೆಳೀತಾರವ್ರನ್ನ ಕಂಡ್ರೆ ಕಾಲು ಎಳೆಯವರೇ ಜಾಸ್ತಿ ಇಲ್ಲಿ. ಅಂಥದ್ರಲ್ಲಿ ಯಾರು ಯಾವಾಗ ಯಾರ ಹತ್ರ ಹೋಗಿ ಯಾವ ಉದ್ದೇಶದಿಂದ ಏನು ಹೇಳ್ತಾರೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ನನಗಂತೂ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಜೈ. ಭಯ ಆಗ್ತಿದೆ. ಅದಕ್ಕೆ ನಿಮ್ಮನ್ನ ಡೈರೆಕ್ಟಾಗಿ ಕೇಳಿದ್ದು. ಅವ್ನು ಹೇಳಿದನ್ನ ನಂಬಿಟ್ಯಾ ನೀನು? ಬುದ್ಧಿ ಇಲ್ಲ ನಿನಗೆ? ನೆನ್ನೆ ಮೊನ್ನೆ ಯಾವನೋ ಬಂದು ಅವನು ನಿನ್ನ ತಲೆ ಕೆಡಿಸ್ತಾನೆ, ಅದನ್ನು ನೀನು ನಂಬ್ತೀಯ. ಆದರೆ ಇಷ್ಟು ದಿನ ನಾನು ನಿನ್ನ ಜೊತೆಲಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ನಿಂಗೆ? ಅದು ಹಾಗಲ್ಲ ಜೈ. ಮತ್ತೆ ಹೇಗೆ? ಎಷ್ಟು ಧೈರ್ಯ ಇದ್ರೆ ನನ್ನ ಬಗ್ಗೆನೇ ಬಂದು ನಿನ್ನ ಹತ್ರ ತಲೆ ಕೆಡಿಸ್ತಾನೆ. ಇದೇನಣ್ಣ ಇಲ್ಲಿ ಕರ್ಕೊಂಬಂದಿದ್ದೀರಾ? DD ಡ್ರೈವ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಎನ್ಫೋರ್ಸ್ಮೆಂಟ್. ಬಟ್ ನಾವು ಕ್ರೈಮ್ ವಿಂಗ್ ಅಲ್ವಾ? ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಟ್ರಾಫಿಕ್ ಅಫೆನ್ಸ್ ಮಾತ್ರ ಅಲ್ಲ. ಚೆಕಿಂಗ್ ವೇಳೆ ಕುಡ್ದಿರೋರು ರಿಜಿಸ್ಟರ್ ಮಾಡೋದು, ಗಲಾಟೆ ಮಾಡೋದು, ಪೊಲೀಸ್ ಜೊತೆ ಮಿಸ್ಬಿಹೇವ್ ಮಾಡೋದು, ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ಕ್ರೈಮ್ ಟೀಮ್ ಅಂತ ಇರುತ್ತೆ. ಜಾಯಿಂಟ್ ಡ್ರೈವ್ ಅಂದರೆ ಟ್ರಾಫಿಕ್, ಲ್ಯಾಂಡ್ ಆರ್ಡರ್ ಎರಡೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸರಿ ಆಗಿದ್ರೆ ಐ ಆಮ್ ರೆಡಿ. ಬನ್ನಿ ಮೇಡಮ್, ಪರಿಚಯ ಮಾಡಿಸ್ತೀನಿ. ಎಸ್ ಐ ಸರ್. ಆರ್ ಸಿ ಕಾರ್ಡ್ ಇದೆಯಾ?